ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಶೆಟ್ಟಿ ಅಂತೇಳಿ. ನಾನು ಆಟೋಮೊಬೈಲ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಒಂದು 2 ತಿಂಗಳಿಂದ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ. ಇವ್ರ ಚಾನಲ್ ಅನಂತ ದ್ರೋಣಾಚಾರ್ಯದು. ತುಂಬಾ ದುಡ್ಡಿನ ಬಗ್ಗೆ ಹೇಳ್ತಾ ಇದ್ರು. ಅದು ದುಡ್ಡು ಅಂದ್ರೆ ಎಲ್ರಿಗೂ ಇಷ್ಟ. ಹಾಗೆ ನಾರ್ಮಲ್ ಆಗಿ ದುಡ್ಡು ಅಂದ್ರೆ ತುಂಬಾ ಇಷ್ಟ. ನೋಡ್ತಾ ಇದ್ದೆ ವಿಡಿಯೋಸ್. ಅವ್ರು ವಿಶ್ವ ಕೊಡುತ್ತೆ, ಯೂನಿವರ್ಸ್ ಕೇಳ್ಕೊಂಡ್ರೆ ಏನ್ ಕೊಟ್ಟು ಏನ್ ಕೇಳಿದ್ರು ಸಿಗುತ್ತೆ ಅನ್ನೋ ಒಂದು ತುಂಬಾ ಕಾನ್ಫಿಡೆಂಟ್ ವಿಡಿಯೋಗಳೆಲ್ಲ ನೋಡಿದಾಗ ಅನಿಸ್ತು, ಇವ್ರು ಹೇಳ್ದಂಗೆ ನಾವು ಟ್ರೈ ಮಾಡಿದ್ರೆ ಆಗುತ್ತಾ ಅನ್ನೋ ಒಂದು ಇದ್ರ ಮೇಲೆ ನಾನು ಟ್ರೈ ಮಾಡಿದೆ. ಒಂದು ವರ್ಷದಿಂದ ಒಂದು ವೇರ್ ಹೌಸ್ ಜಾಗ ನೋಡ್ತಾ ಇದ್ದೆ. ಅದು ಯಾವುದು ಅನುಕೂಲ ಆಗ್ತಾ ಇರ್ಲಿಲ್ಲ. ರೆಂಟ್ ಜಾಸ್ತಿ ಹೇಳೋದು ಅಥವಾ ಕ್ರೋರ್ಸ್ ಟುಗೆದರ್ ಹೇಳಿದ್ರು ಜಾಗ. ನಾನು ನೋಡೋಣ ಅಂತ ಈ ಒಂದು ಯೂನಿವರ್ಸ್ ಎಲ್ಲ ಕೊಡುತ್ತೆ, ಖಂಡಿತ ನಾನು ಏನ್ ಅನ್ಕೋತೀನಿ ಅದು ಹಾಗೆ ಆಗುತ್ತೆ, ನನಗೆ ಇವಾಗ ಜಾಗ ಸಿಕ್ಕೇ ಸಿಗುತ್ತೆ, ನನಗೆ ಬೇಕಾಗಿರೋ ಬಡ್ಜೆಟ್ ಅಲ್ಲೇ ಸಿಗುತ್ತೆ ಅಂತೇಳಿ ಒಂದು 10 ರಿಂದ 15 ದಿವಸದಲ್ಲಿ ಅನ್ಕೊಂಡೆ. ಜಾಗನೂ ಸಿಕ್ತು, ಸೇಲ್ ಅಗ್ರಿಮೆಂಟ್ ಆಗಿದೆ. ಸೊ ಮತ್ತೆ ಇನ್ನೊಂದು 2 ತಿಂಗಳಲ್ಲಿ ರಿಜಿಸ್ಟರ್ ಕೂಡ ಆಗ್ತಾ ಇದೆ. ಇದು ಇಷ್ಟು ಪವರ್ಫುಲ್ ಆಗಿದೆ. ಯೂಟ್ಯೂಬ್ ಅಲ್ಲಿ ನೋಡಿ ಒಂದು ಜಸ್ಟ್ ಅಫರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಇಷ್ಟಿದೆ. ಆಫ್ಲೈನ್ ಬಂದ್ರೆ ಎಷ್ಟು ಪವರ್ ಸಿಕ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಬಂದಿದ್ದೀನಿ. ಅಂಡ್ ಓವರ್ ಇನ್ನೊಂದು ಹೇಳ್ತೀನಿ, ನಮ್ಮ ವೈಫ್ ಒಂದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾರೆ. ಅವ್ರು ವಿಡಿಯೋಸ್ ಹಾಕ್ತಾರೆ. 43K ಸಬ್ಸ್ಕ್ರೈಬರ್ ಇದ್ದಾರೆ. ಆದ್ರೆ ವ್ಯೂವರ್ಸ್ ಕಮ್ಮಿ ಇತ್ತು. ಕೆಲವು ವಿಡಿಯೋಸ್ ಓಡ್ತಿದ್ದು, ಕೆಲವು ಓಡ್ತಾ ಇರಲಿಲ್ಲ. ಒಂದು 500, 300, 600 ವ್ಯೂಸ್ಗೆ ನಿಂತೋಗ್ಬಿಡೋದು. ನಾನು ಅವಳಿಗೆ ಹೇಳಿದೆ, ಈ ತರ ಹಿಂಗ್ ಅನ್ಕೋ, ಯೂನಿವರ್ಸೇ ಎಲ್ಲ ಕೊಡುತ್ತೆ. ತುಂಬಾ ಕೋಟ್ಯಾಂತರ ಜನ ನೋಡ್ತಾರೆ, ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ, 100K ಸಬ್ಸ್ಕ್ರೈಬರ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಕೋ ಅಂತ ಹೇಳಿದೆ. ಜಸ್ಟ್ ಒಂದು 6 days ಬಿಫೋರ್ ಒಂದು ವಿಡಿಯೋ ಹಾಕಿದ್ದಾರೆ, 28K ಓಡಿದೆ. ಅದೇ ರೀತಿ ಇನ್ನೊಂದು 2-3 ವಿಡಿಯೋ ಅನ್ಕೊಂಡು ಹಾಕಿದ್ದಾಳೆ, ಅದನ್ನು 5K 6K ಆಗಿದೆ. ನಿಜಕ್ಕೂ ಇದು ಮಿರಾಕಲ್ ಅಂಡ್ ಪವರ್ ಆಫ್ ಒಂದು ಯೂನಿವರ್ಸ್ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ನೋಡ್ಬೇಕು, ತಿಳ್ಕೋಬೇಕು ಇನ್ನ ಪವರ್ಫುಲ್ ಅಂತೇಳಿ ಕ್ಲಾಸ್ ಅಟೆಂಡ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮುರಳೀಧರ್ ಅಂತ ಬೆಂಗಳೂರಿಂದ ಬಂದಿರೋದು. ಸೊ ನಾನು ವೃತ್ತಿಯಲ್ಲಿ ಅಧ್ಯಾಪಕನಾಗಿದ್ದೇನೆ. ಸೊ ಹೀಗೆ ನಾನು ಸಾಕಷ್ಟು ಮೋಟಿವೇಶನ್ ನೋಡ್ತಿರ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನಂಬಿಕೆ ಇದೆ. ಸೊ ನೋಡ್ತಾ ಇದ್ದೆ, ಒಂದು ದಿವಸ ವಿಡಿಯೋದಲ್ಲಿ ಅನಂತ ವಿಶ್ವಾಚಾರ್ಯರದ್ದು ವಿಡಿಯೋ ಸಿಕ್ತು. ಸೊ ಅದು ಕ್ರಮೇಣ ನೋಡ್ತಾ ಇದ್ದೆ. ಹೀಗೆ ಅವ್ರು ಹೇಳ್ತಾ ಇದ್ದೆ, ಸ್ವಲ್ಪ ಕೆಲವೆಲ್ಲ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ಒಂದು ಮನಿ ಮೆಡಿಟೇಷನ್ ಅಂತ. ಸೊ ಅದು ಮಾಡ್ತಾ ಏನಾಗ್ತಾ ಇದೆ, ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದ್ದೀನಿ. ಸೊ ಅದಕ್ಕೆ ಪ್ರತ್ಯೇಕವಾಗಿ ಆಫ್ಲೈನ್ ಕ್ಲಾಸ್ ಅಲ್ಲಿ ಹೇಗಿರುತ್ತೆ ತಿಳ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಸೊ ಇದನ್ನ ಬರೀ ನನಗ್ ಮಾತ್ರ ಅಲ್ಲ, ಸುಮಾರು ಸಾಕಷ್ಟು ಜನಕ್ಕೂ ನಾಳೆ ನಾನು ಸಹಾಯ ಮಾಡೋ ರೀತಿ ಯಾಕೆ ಬೆಳಿಬೇಕು, ನಾನು ಕ್ಲಾಸಸ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಸೊ ಆರ್ಗನೈಸ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು.